ನಮಸ್ಕಾರ. ಈಗ ವಿದ್ಯಾರ್ಥಿಗಳು ನಿಮಗೆ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಮಾಡಿದ್ವಿ. ಈಗ ಅದ್ರ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಸೆಕ್ಷನ್ ಫಾರ್ಮುಲಾ ಅಂತ ಇದೆ. ಅದು ನೆಕ್ಸ್ಟು ಸೆಕ್ಷನ್ ಫಾರ್ಮುಲಾ ಅಂತ ಇದು ಸೆಕ್ಷನ್ ಫಾರ್ಮುಲಾ. ಇದು ನಿಮಗೆ ಎಕ್ಸಾಮ್ಗೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಿವೇಷನ್ ಇದೆ. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಡೆರಿವೇಷನ್ 3 ಮಾರ್ಕ್ಸ್ ಕಂಪಲ್ಸರಿ. ಈ ಕ್ವಶನ್ಸಲ್ಲಿ ಈ ಪಾರ್ಟಲ್ಲಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ 2 ಕ್ವಶನ್ಸ್ 3 ಮಾರ್ಕ್ಸ್ ಬರ್ತವೆ. ಅದರಲ್ಲಿ ಇದು ಕೂಡ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಇಂಪಾರ್ಟೆಂಟ್. ಏನಿದೆ ನೋಡಿ, ಸೆಕ್ಷನ್ ಫಾರ್ಮುಲಾ. ನೀವು ಸೆಕ್ಷನ್ ಫಾರ್ಮುಲಾನ 2 ಡೈಮೆನ್ಷನಲ್ ಸ್ಪೇಸಸ್ಸಲ್ಲಿ ಕೇಳಿದ್ರ, ಬಟ್ 3 ಡೈಮೆನ್ಷನಲ್ ಸ್ಪೇಸಸ್ಸಲ್ಲಿ ಸೆಕ್ಷನ್ ಫಾರ್ಮುಲಾ ಕೇಳಿದ್ರ, ಬಟ್ ಅದನ್ನು ವೆಕ್ಟರ್ ಫಾರ್ಮಲ್ಲಿ ಕೇಳಿಲ್ಲ. ಹಂಗಾಗಿ ವೆಕ್ಟರ್ ಫಾರ್ಮಲ್ ಇರುತ್ತೆ. ಯಾವುದು 3 ಡೈಮೆನ್ಷನಲ್ ಫಾರ್ಮುಲಾ. ನಿಮಗೆ ಎಕ್ಸಾಮಿಗೆ ಈ ಕ್ವಶನ್ಸ್ನ ಹಿಂಗೂ ಕೇಳ್ಬೋದು, ನೋಟ್ ಡೌನ್ ಮಾಡ್ಕೊಳ್ಳಿ. ಡಿರೈವ್ ದ ಸೆಕ್ಷನ್ ಫಾರ್ಮುಲಾ ಫಾರ್ 3D ಸ್ಪೇಸ್ ಇನ್ ವೆಕ್ಟರ್ ಫಾರ್ಮ್ ಅಂತಲೂ ಕೂಡ ಕೇಳ್ಬೋದು. ಡಿರೈವ್ ದ ಸೆಕ್ಷನ್ ಫಾರ್ಮುಲಾ ಫಾರ್ 3D ಸ್ಪೇಸ್ ಇನ್ ವೆಕ್ಟರ್ ಫಾರ್ಮ್ ಅಂತಲೂ ಕೂಡ ಕೇಳ್ಬೋದು. ಅಥವಾ ಹಿಂಗೂ ಕೇಳ್ತಾರೆ, ಇದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ನೇ ಕ್ವಶನ್ ಆಗಿ ಕೇಳಿರ್ತಾರೆ, ಅದನ್ನು ಬರಿತಾ ಹೋಗ್ರಿ. ಡಿರೈವ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್, ಡಿರೈವ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್ which divides line joining the points P and Q, line joining the points P and Q in the ratio m:n for internally divides ಅಂತ ಹೇಳಿ ಕೇಳ್ತಾರೆ ಅಷ್ಟೇ. ಎಕ್ಸ್ಟರ್ನಲಿ ಕೇಳೋದಿಲ್ಲ, ಇಂಟರ್ನಲಿ ಡಿವೈಡ್ಸ್ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಸ್ಟೇಟ್ಮೆಂಟ್ ನಾನು ಇಲ್ಲಿ ಬರ್ಸಿರ್ತೀನಿ, ಅದು ಸ್ಟೇಟ್ಮೆಂಟ್ ಅಂತ ನೀವು ಬರ್ಕೋಬೋದಿಲ್ಲ. ಎಸ್ ಏನಿದೆ ನೋಡಿ, ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇದಕ್ಕೆ ಈಗ ಹೇಳಿದೆ ಸ್ಟೇಟ್ಮೆಂಟ್. ಕ್ವಶನ್ಸೇ ಸ್ಟೇಟ್ಮೆಂಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ ನಿಮಗೆ ಎಕ್ಸಾಮ್ ಕ್ವಶನ್ಸ್ನ ಕೇಳೋದವರು. ಓಕೆ, ಏನಂತ ಕೇಳ್ತಾನೆ ಇಲ್ಲಿ, ಎಸ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್, ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್ which divides line joining the points, line joining the points P and Q, line joining the points P and Q in the ratio m is to n, in the ratio m is to n for internally divides the position vector of the point R which divides line joining the points P and Q in the ratio m is to n for internally divides and then the position vector OR is equal to m into vector B plus n into vector A divided by m plus n ಆಗಿರುತ್ತೆ. ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಏನಾಗಿರುತ್ತೆ, ವೆಕ್ಟರ್ OR is equal to m into vector B plus n into vector A ಆಗಿರುತ್ತೆ. ಅಂಡ್ ಸೆಕೆಂಡ್ ಕೇಸ್, ಇದು ಇಂಟರ್ನಲಿ ಅನ್ನೋದು ಫಸ್ಟ್ ಕೇಸ್ ಆಗಿರುತ್ತೆ. ಸೆಕೆಂಡ್ ಕೇಸ್ ಏನು ಹೇಳ್ತಾರೆ, ಫಾರ್ ಎಕ್ಸ್ಟರ್ನಲಿ ಅಂತ ಹೇಳ್ತಾರೆ. ಫಾರ್ ಎಕ್ಸ್ಟರ್ನಲಿ ಡಿವೈಡ್ ಆದರೆ then the position vector OR is equal to m into vector B minus n into vector A divided by m minus n ಆಗಿರುತ್ತೆ. ಇದು ಯಾವಾಗ ಎಕ್ಸ್ಟರ್ನಲಿ ಡಿವೈಡ್ಸ್ ಆದಾಗ. ಓಕೆ, ಕ್ವಶನ್ ಇಷ್ಟೇ ಇರುತ್ತೆ, ಇದನ್ನು ಕೊಟ್ಟಿರಲ್ಲ ಅಷ್ಟೇ, ಫಾರ್ಮುಲಾ ಕೂಡ ಕೊಟ್ಟಿರಲ್ಲ. ಡೈರೆಕ್ಟ್ ಆಗಿ ಇಷ್ಟೇ ಕೇಳಿದ್ರೆ ಡಿರೈವ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್ which divides line joining the points P and Q in the ratio m is to n for internally. ಎಕ್ಸಾಮ್ 3 ಮಾರ್ಕ್ಸ್ ಇಂಟರ್ನಲಿ ಓನ್ಲಿ ಮಾತ್ರ ಕೇಳ್ತಾರೆ ಅಷ್ಟೇ, ಎಕ್ಸ್ಟರ್ನಲಿ ಕೇಳಲ್ಲ ನಿಮಗೆ 100%. ಇನ್ ಕೇಸ್ ಎಕ್ಸ್ಟರ್ನಲಿ ಕೇಳಿದ್ರು ಅಂದ್ರೆ ವೇಟೇಜ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ಕೇಳಿದ್ರು ಕೂಡ ಬರಿಬಹುದು, ಏನು ತೊಂದರೆ ಇಲ್ಲ. ಓಕೆ, ಇಷ್ಟಕ್ಕೆ ರೆಡಿಯಾಗಿ ಇದು ಸ್ಟೇಟ್ಮೆಂಟ್. ಈಗೇನು ಹೇಳ್ತಿದ್ದಾರೆ ಅಂತ, ಈ ಸ್ಟೇಟ್ಮೆಂಟ್ ಪ್ರಕಾರ ನಾನಿಲ್ಲಿ ಬರಿತಾ ಹೋಗ್ಬೇಕು. ಏನು, ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್ m into vector B plus n into vector A divided by m plus n ಆಗಿರುತ್ತೆ. ಬಟ್ ಈ ಪಾಯಿಂಟ್ ಆರ್ ಅನ್ನೋದು ಏನು ಮಾಡಿರುತ್ತೆ, which divides line joining the points P and Q whose position vectors are vector OP is equal to vector A ಆಗಿರುತ್ತೆ and vector OQ is equal to vector B ಆಗಿರುತ್ತೆ. ಅದು ಪೊಸಿಷನ್ ವೆಕ್ಟರ್ಸ್ ಯಾವ್ಯಾವುದು, P and Q ಗೆ ಪಾಯಿಂಟ್ ಕೊಟ್ಟರೆ ನಿಮಗೆ ಪೊಸಿಷನ್ ವೆಕ್ಟರ್ ಬರೆಯೋದು ಗೊತ್ತು ಏನು ಅಂತ. ಓಕೆ, ಹಾಗಾದ್ರೆ ಸ್ಟೇಟ್ಮೆಂಟ್ ಬರೆದ್ರೆ ಇದು ಪ್ರೂಫ್ ಬರಿತಾ ಹೋಗೋಣ. ಎಸ್, ಈ ಸ್ಟೇಟ್ಮೆಂಟಿಗೆ ನಾವು ಪ್ರೂಫ್ ತಗೊಳ್ಳಿ. ಸೆಕ್ಷನ್ ಫಾರ್ಮುಲಾದು ಪ್ರೂಫ್
ಪ್ರೂಫ್ ಇದೆ ಅಂಡ್ ಡಯಾಗ್ರಾಮ್ ಕೂಡ ಬರೀಬೇಕು. ಇದಕ್ಕೆ ಕಂಪಲ್ಸರಿ ಡಯಾಗ್ರಾಮ್ ಇರುತ್ತೆ. ಆ ಡಯಾಗ್ರಾಮ್ ಕರೆಕ್ಟ್ ಬಂದ್ರೆ ಮಾತ್ರ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಎಸ್ ಪ್ರೂಫ್ ಡಯಾಗ್ರಾಮ್ ಏನಿದೆ ನೋಡಿ. ಎಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ P point P which is the point Q. Line joining the points P and Q which divides the point R, which divides the point R in the internally in the ratio m is to n, m is to n with the position vector OP, with the position vector OR, with the position vector OQ with respect to origin O. So the position vector OP na we will treat it as vector A, the position vector OQ na we will treat it as vector B, and PR and RQ direction vector OR. Direction important ಇರುತ್ತೆ. ನಾನು ಆರಾಮಾಗಿ ಡೈರೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಆ ಡೈರೆಕ್ಷನ್ ಇಂಪಾರ್ಟೆಂಟ್. ಅದು ಕರೆಕ್ಟ್ ಬರ್ಕೊಂಡ್ರೆ ನಿಮಗೆ ಡೈರೆಕ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿಗ ಡಯಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡಬೇಕಷ್ಟೇ ನಾವು. ಏನು ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ R ಅಥವಾ ದ ಪಾಯಿಂಟ್ R which divides line joining PQ in the ratio m is to n for internally state ಬರೆಯೋದು with respect to origin O. Okay, the point R which divides line joining the points P and Q in the ratio P and Q whose position vectors are point R P and Q ಗೆ position vectors are ಏನಾಗಿರುತ್ತೆ position vector point R ಗೆ OR is equal to treated as vector R, the position vector point P ಗೆ vector OP is equal to treated as vector A, and the position vector OQ is equal to treated as vector B ಅಂತ ಕನ್ಸಿಡರ್ ಮಾಡಿ. Yes, which divides in the ratio ಇದೆ. in the ratio ಏನಿದೆ ನೋಡಿ m is to n, in the ratio m is to n for what internally. Yes, in the ratio for internally divide ಮಾಡಿರೋದು. ಅವಾಗ ಫಸ್ಟ್ ಕೇಸಸ್ ಗೆ ಇಂಟರ್ನಲಿ ಅಂತ ಡಿರೈವ್ ಮಾಡ್ತಾ ಹೋಗುತ್ತೆ ನಮಗೆ. ಎಸ್ ನೋಡ್ತಾ ಬನ್ನಿ. ವೆಕ್ಟರ್ OP is equal to A, ವೆಕ್ಟರ್ OQ is equal to ವೆಕ್ಟರ್ B, ವೆಕ್ಟರ್ OR is equal to ವೆಕ್ಟರ್ R ಆಗಿದೆ. with respect to origin O, ಓಕೆ. ಹಾಗಾದ್ರೆ ಇಂಟರ್ನಲಿ ಡಿವೈಡ್ ಆಗಿದೆ ಫಸ್ಟ್ ಕೇಸಸ್ ಅಲ್ಲಿ. ಫಸ್ಟ್ ಕೇಸಸ್ ಅಲ್ಲಿ ನೋಡ್ತಾ ಬರೋಣ. ಇಲ್ಲ ಅಕಾರ್ಡಿಂಗ್ ಟು ಡಯಾಗ್ರಾಮ್ ನಾನು ವೆಕ್ಟರ್ OP ಬರ್ತೀನಿ, ಡೈರೆಕ್ಷನ್ ವೆಕ್ಟರ್ PR ಇದೆ, ವೆಕ್ಟರ್ RQ ಇದೆ, ಅಂಡ್ ವೆಕ್ಟರ್ OR ಇದೆ, ವೆಕ್ಟರ್ OQ ಇದೆ. ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು origin O ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇನ್ ದ ರೇಷಿಯೋ ಅಂತ ಕನ್ಸಿಡರ್ ಮಾಡಿದ್ರೆ ವೆಕ್ಟರ್ PR ಇನ್ ದ ರೇಷಿಯೋ ಎಲ್ಲಿಷ್ಟೇ ಅಂತ. ಸೊ ದಟ್ ಈಸ್ ಅಲ್ಲಿಗೆ ಡಿವೈಡ್ ಆಗಿರೋ ಪ್ರಕಾರ ವೆಕ್ಟರ್ PR is to ವೆಕ್ಟರ್ RQ is equal to ರೇಷಿಯೋ ಏನಿದೆ ಅಲ್ಲಿ m is to n ಇದೆ. ಆಕ್ಚುಲಿ ಪ್ರಪೋರ್ಷನ್ಸ್ ಇಷ್ಟು ಅಂತ ಹೇಳಿದ್ರೆ ಇದನ್ನು ನಾವು ವೆಕ್ಟರ್ PR divided by ವೆಕ್ಟರ್ RQ ಅಂತ ಬರೀತೀವಿ is equal to m divided by n ಆಗಿದೆ. ಸೊ ಹಾಗಾದ್ರೆ ವೆಕ್ಟರ್ PR divided by ವೆಕ್ಟರ್ RQ is equal to ವೆಕ್ಟರ್ m divided by n ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ n into ವೆಕ್ಟರ್ PR is equal to m into ವೆಕ್ಟರ್ RQ. ಎಸ್ n into ಇಲ್ಲಿ ನೋಡಿ ಎಲ್ಲರೂ ವೆಕ್ಟರ್ ಜಾಯಿನಿಂಗ್ PR. ಎಸ್ಟರ್ಡೇ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೀನಿ ವೆಕ್ಟರ್ ಜಾಯಿನಿಂಗ್ AB ಅಥವಾ PQ ಇತ್ತು ಅಂದ್ರೆ OQ minus OP. ವೆಕ್ಟರ್ ಜಾಯಿನಿಂಗ್ AB ಇದ್ರೆ OB minus OA. Like that, vector joining PR will be write as vector OR minus vector OP ಅಂತ ಬರುತ್ತೆ. is equal to m into vector RQ na vector joining RQ na vector
OQ minus vector OR ಅಂತ ಬರೀಬಹುದು. ವೆಕ್ಟರ್ OQ minus vector OR ಅಂತ ಬರ್ತೀವಿ. ಸೊ ಹಾಗಾದ್ರೆ n into ಮಲ್ಟಿಪ್ಲೈ ಮಾಡ್ಕೊಂಡ್ರೆ n into ಆಮೇಲೆ ಮಲ್ಟಿಪ್ಲೈ ಮಾಡೋಣ. ವೆಕ್ಟರ್ OR ನಮಗೆ ಬೇಕಾಗಿರೋದು ಅದಾಗಿದೆ ಮೈನಸ್ ವೆಕ್ಟರ್ OP ಅಂತ ಹೇಳಿದ್ರೆ we consider as vector A. Okay, that is equal to m into ವೆಕ್ಟರ್ OQ ಅಂತ ಕನ್ಸಿಡರ್ ಮಾಡಿದ್ರೆ ವೆಕ್ಟರ್ B ಮೈನಸ್ ವೆಕ್ಟರ್ OR ಹಂಗೆ ಇದೆ. ವೆಕ್ಟರ್ OR ಹಂಗೆ ಇದೆ. ಸೊ n ಇಂದ ಮಲ್ಟಿಪ್ಲೈ ಮಾಡಿ m ಇಂದ ಮಲ್ಟಿಪ್ಲೈ ಮಾಡಿ. ಸೊ ಹಾಗಾದ್ರೆ n ಇಂದ ಮಲ್ಟಿಪ್ಲೈ ಮಾಡಿದ್ರೆ n into ವೆಕ್ಟರ್ OR ಮೈನಸ್ n into ವೆಕ್ಟರ್ A is equal to m into ವೆಕ್ಟರ್ B. ಓಕೆ, m ಇಂದ ಮಲ್ಟಿಪ್ಲೈ ಮಾಡಿ ಮೈನಸ್ m into ವೆಕ್ಟರ್ OR ಆಗುತ್ತೆ. ಹಾಗಾದ್ರೆ m into ವೆಕ್ಟರ್ OR ಹಿಂಗೆ ಬಂದ್ರೆ n into ವೆಕ್ಟರ್ OR ಪ್ಲಸ್ m into ವೆಕ್ಟರ್ OR is equal to m into ವೆಕ್ಟರ್ ಗೆ ರೈಟ್ ಸೈಡ್ ಆಗಿದೆ. ರೈಟ್ ಸೈಡ್ ಶಿಫ್ಟ್ ಆದ ಮೈನಸ್ ಇರುತ್ತೆ ಪ್ಲಸ್ n into ವೆಕ್ಟರ್ A ಆಗಿದೆ ಪ್ಲಸ್ n into ವೆಕ್ಟರ್ A ಆಗಿದೆ. ಇವೆರಡರ ವೆಕ್ಟರ್ OR ಕಾಮನ್ ತಗೊಂಡ್ರೆ ವೆಕ್ಟರ್ OR ಗೆ ಕಾಮನ್ ರಿಮೈನಿಂಗ್ n plus m or m plus n is equal to remaining m into ವೆಕ್ಟರ್ B plus n into ವೆಕ್ಟರ್ A. ವೆಕ್ಟರ್ OR ಹಾಗೆ ಇಟ್ಕೊಳ್ಳಿ, ವೆಕ್ಟರ್ OR ಹಾಗೆ ಇದೆ is equal to m into ವೆಕ್ಟರ್ B plus n into ವೆಕ್ಟರ್ A ಆಗಿದೆ ಡಿವೈಡೆಡ್ ಬೈ m plus n ಶಿಫ್ಟ್ ಆದ್ರೆ ರೈಟ್ ಸೈಡ್ ಡಿನಾಮಿನೇಟರ್ ಅಲ್ಲಿ m plus n ಆಗುತ್ತೆ. then we get vector OR is equal to m into vector B plus n into vector A divided by m plus n ಆಗಿರುತ್ತೆ. so which is what position vector of the point are which divides internally divide ಆಗಿದ್ದಾಗ ಅವೆರಡು ಪಾಯಿಂಟ್ internally divide ಮಾಡಿದ್ರೆ we get vector OR is equal to m into vector B plus n into vector A divided by m plus n ಆಗಿರುತ್ತೆ. ಸೊ ಇದಿಷ್ಟು 3 ಮಾರ್ಕ್ಸ್ ಗೆ ಇಷ್ಟು ಬರೆದ್ರು ಸಾಕು. ಇದರಲ್ಲಿ ಏನು ಜಾಸ್ತಿ ಹೆಚ್ಚಿಗೆ ಕಮ್ಮಿ ಮಾಡಕ್ಕೆ ಹೋಗಬೇಡಿ. ಈಗ ಏನು ಹೇಳಿದ್ರು ಇದಷ್ಟು ಕಂಪ್ಲೀಟ್ ಬರಿಬೇಕು. ಓಕೆ, ಇದನ್ನ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. the point R which divides line joining the point P and Q is position vectors. Point P, Q, R ಗೆ position vectors or vector OR is equal to vector R and vector OP is equal to vector A and vector OQ is equal to vector B in the ratio m:n for internally divide ಆಗುತ್ತೆ with respect to the origin O. So that is PR is to RQ is equal to m:n. So ಇಲ್ಲಿ internally divide ಆಗಿದೆ. m:n ratio ನೋಡ್ತಾ ಇದ್ದೀನಿ ನಾನು. PR is to RQ ratio divide ಆಗಿದೆ. m:n ಇದೆ ratio. So m:n ratio PR by RQ get cross multiply ಮಾಡಿದ್ವಿ. PR ನ ನಾವು OR minus OP, RQ ನ OQ minus OR. ಇಲ್ಲೊಂದು ಅಬ್ಸರ್ವ್ ಮಾಡಬೇಕು ನೀವು. AB ವೆಕ್ಟರ್ ಜಾಯಿನಿಂಗ್ AB ಅಂತ ಇದ್ರೆ OB minus OE, ವೆಕ್ಟರ್ ಜಾಯಿನಿಂಗ್ AC ಅಂತ ಇದ್ರೆ OC minus OE, ವೆಕ್ಟರ್ ಜಾಯಿನಿಂಗ್ BD ಅಂತ ಇದ್ರೆ OD minus OB. ಸೊ ಆ ತರ ಗೊತ್ತಿದೆ ನಿಮಗೆ ವೆಕ್ಟರ್ ಜಾಯಿನಿಂಗ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ಅದಾದ್ಮೇಲೆ ವೆಕ್ಟರ್ OP ವೆಕ್ಟರ್ OQ ವ್ಯಾಲ್ಯೂ ಪೊಸಿಷನ್ ವೆಕ್ಟರ್ A ವೆಕ್ಟರ್ B ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಅದನ್ನ ಬರ್ಕೊಂಡ್ರೆ ನಮಗೆ ಪೊಸಿಷನ್ ವೆಕ್ಟರ್ OR is equal to m into vector B plus n into vector A divided by m plus n ಸಿಗುತ್ತೆ, which is the section formula for vector form. section formula for 3D space in vector form. ಓಕೆ, ಸೊ ಇದನ್ನ ನಾವು 3 ಮಾರ್ಕ್ಸ್ ಕೇಳ್ತಾರೆ. ಇಂಟರ್ನಲಿ ಆಯ್ತು. ಹಾಗಾದ್ರೆ ಎಕ್ಸ್ಟರ್ನಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇದನ್ನ ಪ್ರಾಕ್ಟೀಸ್ ಮಾಡಿ ಬರ್ಲಿ. ಓಕೆ, ಹಾಗಾದ್ರೆ ಎಕ್ಸ್ಟರ್ನಲಿ ಏನಾಗುತ್ತೆ ಅಂತ ನೋಡೋಣ. ಎಕ್ಸ್ಟರ್ನಲಿ ಡಯಾಗ್ರಾಮ್ ಬೇರೆ ಇರುತ್ತೆ, ಅದನ್ನು ನೀವು ಸೆಕೆಂಡ್ ಕೇಸ್ ಅಂತ ಬರಿತಾ ಹೋಗ್ತೀವಿ. ಇಲ್ಲಿ ಪ್ರೂಫ್ ಅಲ್ಲೇ ಸೆಕೆಂಡ್ ಕೇಸಸ್ ಅಲ್ಲಿ. ಓಕೆ, the point P ಇದೆ and the point Q ಇದೆ. ಈ ಪಾಯಿಂಟ್ ನಮಗೆ ಇನ್ನೊಂದು ಪಾಯಿಂಟ್ R ಅನ್ನು ಬಂದ್ಬಿಟ್ಟು ಎಕ್ಸ್ಟರ್ನಲಿ ಡಿವೈಡ್ ಆದ್ರೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಪಾಯಿಂಟ್ R divides externally ಮೇಲೆ. ಓಕೆ, ಸೊ ಹಾಗಾದ್ರೆ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ವೆಕ್ಟರ್ OP ಅದನ್ನ ಟ್ರೀಟ್ ಮಾಡಿದ್ರೆ ನಾವು ವೆಕ್ಟರ್ A ಇಂದ with respect to origin vector OQ it is denoted by vector B. ಹಾಗಾದ್ರೆ ಪೊಸಿಷನ್ ವೆಕ್ಟರ್ OR is denoted by vector R ಅಂತ ಡಿನೋಟ್ ಮಾಡ್ತೀವಿ. ರೇಷಿಯೋ ಇಲ್ಲಿಂದ ಇಲ್ಲಿಗೆ ರೇಷಿಯೋ m ಇರುತ್ತೆ, ಇಲ್ಲಿಂದ ಇಲ್ಲಿಗೆ ರೇಷಿಯೋ n ಇರುತ್ತೆ. ಹಾಗಾದ್ರೆ ಡೈರೆಕ್ಷನ್ ಇದೇ ತರ ಬರುತ್ತೆ ನೋಡಿ. ಎಕ್ಸ್ಟರ್ನಲಿ ಡಿವೈಡ್ ಆದ್ರೆ PQ ಇದೆ ರೇಷಿಯೋ P and Q 2 ಪಾಯಿಂಟ್ಸ್. ಎಕ್ಸ್ಟರ್ನಲಿ ಡಿವೈಡ್ ಆಗಿದೆ ಪಾಯಿಂಟ್ಸ್ ರೇಷಿಯೋ m is to n ಅಂದ್ರೆ PR is to QR
QR. Once again, same procedure with respect to origin. But externally ಅಂದ್ರೆ ಗೊತ್ತು, internally ಅಂದ್ರೆ ಗೊತ್ತು. ಎರಡು ಪಾಯಿಂಟ್ ಮಧ್ಯೆ ಒಂದು ಪಾಯಿಂಟ್ ಬಂದ್ರೆ ಅದು internally. Externally ಅಂದ್ರೆ ಎರಡು ಪಾಯಿಂಟ್ ಇಂದ ಹೊರಗಡೆ ಬಂದು ಡಿವೈಡ್ ಆದ್ರೆ that is external divides, that is the point R. ಹೀಗೆ ಹೇಳ್ತಾ ಹೋಗ್ತೀವಿ ಏನು ಕಂಡೀಷನ್ಸ್. The point R which divides line joining the points P and Q whose position vectors are, as it is say, vector R is equal to vector R, vector OP equal to vector A, and vector OQ is equal to vector B in the ratio m:n for externally divides. For externally divides with respect to origin O. So externally divides ಆಗಿದೆ. So externally divide ಆಗಿದೆ ಅಂದ್ರೆ that is the ratio m:n ಅಂದ್ರೆ m:n ಇಲ್ಲಿಂದ ಇಲ್ಲಿಗೆ ಡೈರೆಕ್ಷನ್ ಏನಿದೆ ನೋಡಿ, PR ratio, that is vector PR is to vector QR, that is equal to m:n ratio. Vector PR is to vector QR is equal to m:n ಆಗಿದೆ. So ಇದನ್ನ ನಾವು vector PR divided by vector QR is equal to m/n ಅಂತ ಬರೆಯೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ n into vector PR, m into vector QR, and n into vector PR we have to write vector OR minus vector OP ಅಂತ ಬರೀತೀವಿ. m into vector OR minus vector OQ ಅಂತ ಬರೀತೀವಿ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಬರಿತಾ ಬರ್ತೀವಿ. ಈಗ ಇದು n ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ವ್ಯಾಲ್ಯೂ ಏನಾಗುತ್ತೆ ಅಂತ. n ಇಂದ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ ಅದರ ಜೊತೆಗೆ n into vector OR, n into vector OR minus n into OP ವ್ಯಾಲ್ಯೂ ಗೊತ್ತು ವೆಕ್ಟರ್ A ಅಂತ, ಮೈನಸ್ n into vector A. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಈಗ m ಇಂದ ಮಲ್ಟಿಪ್ಲೈ ಮಾಡಿದ್ರೆ is equal to m into vector OR, m into vector OR minus m into vector OQ ವ್ಯಾಲ್ಯೂ B, m into vector B. ಈ ಮೈನಸ್ m ಇರೋ ವ್ಯಾಲ್ಯೂ ಕಡೆಗೆ ಬಂದ್ರೆ ಪ್ಲಸ್ m into vector B minus n into vector A ಆಗಿದೆ is equal to ಇಲ್ಲಿ m into vector OR ಆಗಿದೆ ಪ್ಲಸ್ n into vector OR ಆಗಿದೆ minus n into vector OR ಆಗಿದೆ. ಸೊ ಅಲ್ಲಿ m into vector B minus n into vector A is equal to here vector OR get common remaining m minus n. m minus n ಕಡೆಗೆ ಶಿಫ್ಟ್ ಆದ್ರೆ ಡಿನಾಮಿನೇಟರ್ ಬರುತ್ತೆ m into vector B minus n into vector A divided by m minus n is equal to vector OR, that is the position vector of the point R which divides line joining the two points for externally, that is given by vector OR is equal to m into vector B minus n into vector A divided by m minus n ಆಗಿರುತ್ತೆ. ಸೊ ಇದು ಯಾವಾಗ ಎಕ್ಸ್ಟರ್ನಲಿ ಡಿವೈಡ್ ಆದಾಗ. ಇಂಟರ್ನಲಿ ಡಿವೈಡ್ ಆದ್ರೆ ಏನು ಅಂತ ಗೊತ್ತು, ಎಕ್ಸ್ಟರ್ನಲಿ ಡಿವೈಡ್ ಆದ್ರೆ ಏನು ಅಂತ ಗೊತ್ತು. ಸೊ ಇದ್ರ ಬೇಸ್ ನಾನು ನಿಮಗೆ ಪ್ರಾಬ್ಲಮ್ಸ್ ಇದಾವೆ, ಆ ಪ್ರಾಬ್ಲಮ್ಸ್ನ ಒಂದೊಂದೇ ಮಾಡಿಸ್ತಾ ಹೋಗ್ತೀನಿ ನಾನು. ಓಕೆ, ಇದೆಲ್ಲದರ ಮಧ್ಯೆ ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರುತ್ತೆ. ಎಸ್, ಮಿಡ್ ಪಾಯಿಂಟ್ ಅಂದ್ರೆ ಅಷ್ಟೇ. ನಿಮಗೆ ಏನಾಗುತ್ತೆ, ಎರಡು ಪಾಯಿಂಟ್ ಇನ್ ಬಿಟ್ವೀನ್ ಎಕ್ಸಾಕ್ಟ್ ಆಗಿತ್ತು ಅಂತ ರೇಷಿಯೋ ಈಕ್ವಲ್ ಆಗಿರಬೇಕು, ದೆನ್ ದ ಪಾಯಿಂಟ್ ಆರ್ ಇಸ್ ಕಾಲ್ಡ್ ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೊಂದು ಫಾರ್ಮುಲಾ ಇದೆ, ತಗೊಳ್ತೋಗೋಣ. ಬಟ್ ಇದು ಅರ್ಥ ಆಗಿದೆ ಅನ್ಬಿಟ್ಟು ಸೇಮ್ ಪ್ರೊಸೀಜರ್, ಎಕ್ಸ್ಪ್ಲೇಷನ್ ಸೇಮ್, ಪಾಯಿಂಟ್ ಮಾತ್ರ ಹೊರಗಿರುತ್ತೆ. ಮತ್ತೆ ಫಾರ್ಮುಲಾ ಅಲ್ಲ, ಡಯಾಗ್ರಾಮ್ ಸೇಮ್ ಇದೆ ಅನ್ಕೋಬೇಡಿ ನೀವು. ಪಾಯಿಂಟ್ ಆರ್ ಇನ್ ಬಿಟ್ವೀನ್ ಬಂದ್ರೆ ಅದು ಇಂಟರ್ನಲಿ, ಪಾಯಿಂಟ್ ಎಕ್ಸ್ಟರ್ನಲ್ ಅಂದ್ರೆ ಹೊರಗೆ ಬಂದಿದೆ, ಇದು ಪಾಯಿಂಟ್ ಆರ್. ಸೊ ಹಾಗಾದ್ರೆ ಪಿ ಅಂಡ್ ಕ್ಯೂ ನ ಎಕ್ಸ್ಟರ್ನಲಿ ಡಿವೈಡ್ ಆಗಿದೆ ಪಾಯಿಂಟ್, ರೇಷಿಯೋ m:n ಹೊರಗೆ ತೋರಿಸಿದ್ದೀನಿ, m:n, ಕ್ಯೂ ಆರ್ ರೇಷಿಯೋ n, ಪಿ ಆರ್ ರೇಷಿಯೋ n ಆಗಿರುತ್ತೆ, m ಆಗಿರುತ್ತೆ. ಸೊ ಹಾಗಾದ್ರೆ m:n ರೇಷಿಯೋ ಪಿ ಆರ್ ಇಷ್ಟು ಕ್ಯೂ ಆರ್. ಈ ಒಂದು ಕಂಡೀಷನ್ಸ್ ಕರೆಕ್ಟ್ ಆಗಿ ಬರ್ಕೊಂಡ್ಬಿಟ್ರೆ ಡೆರಿವೇಷನ್ಸ್ ಕಂಪ್ಲೀಟ್ ಕರೆಕ್ಟ್ ಆಗಿ ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಮಿಡ್ ಪಾಯಿಂಟ್ ಅಂತ ತಗೊಳ್ಳಿ. ದ ಮಿಡ್ ಪಾಯಿಂಟ್ ಆಫ್ ಆರ್, the midpoint of R which divides the midpoint of R which divides midpoint of R. Yes, midpoint. Then the R is the midpoint. Yes. The position vector of the point, the position vector of the point R, the position vector of the point R which divides P and Q
in the ratio m is to n, but m is equal to n. Yes. ಸರ್ ಇಲ್ಲಿ ಮಿಡ್ ಪಾಯಿಂಟ್ ಅಂತ ವರ್ಡ್ ಯೂಸ್ ಮಾಡಿರೋದಿಗೆ ರೇಷಿಯೋ ಏನಾಗಿರುತ್ತೆ ಇಲ್ಲಿ m is equal to n. ರೇಷಿಯೋ ಈಕ್ವಲ್ ಇತ್ತು ಅಂದ್ರೆ ದ ಪಾಯಿಂಟ್ ಈಸ್ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ p and q. ಸೊ ಹಾಗಾದ್ರೆ r ಅನ್ನೋದು ನಮಗೆ ಏನಾಗ್ಬಿಡುತ್ತೆ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಅಲ್ಲಿ ರೇಷಿಯೋ ಏನು, ದಟ್ ಇಸ್ m is to n ರೇಷಿಯೋ m is equal to n. Then the position vector o is equal to vector b plus vector a divided by 2 ಆಗಿರುತ್ತೆ. vector o is equal to vector b plus vector a divided by 2 or vector a plus vector b divided by 2 ಆಗಿರುತ್ತೆ. ಇದು ಯಾವುದು, ಮಿಡ್ ಪಾಯಿಂಟ್ ಆಫ್ r which divides line joining pq ಅಂತ ಹೇಳಿದ್ರೆ vector b plus vector a. vector b and vector a are the position vector of the points q, position vector of the point p. position vector of the point p and q ಗೆ position vectors ಆಗಿರ್ತವೆ. ಸೊ ಇದು ಏನಿದು ಮಿಡ್ ಪಾಯಿಂಟ್ ಫಾರ್ಮ್. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮುಂದೆ ನೋಡ್ತಾ ಹೋಗೋಣ. ಈಗ ಪ್ರಾಬ್ಲಮ್ಸ್ ಬರುತ್ತೆ. ಎಸ್, find the position vector of a point r. Find the position vector of a point r. Find the position vector of a point r. Find the position vector of a point r which divides line joining two points. Which divides p and q, line joining the points p and q, whose position vectors are I plus 2j minus k, I plus 2j minus k and minus I plus j plus k respectively in the ratio minus n. Okay, in the ratio 2:1. In the ratio 2:1 for internally and externally. First cases internally, second cases externally. Internally and externally cases. ನೋಡ್ತಾ ಬನ್ನಿ, ಇಲ್ಲಿ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದರೆ, ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಆರ್. ಓಕೆ, ಆರ್ ನ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಬೇಕು, ಬಟ್ ಆ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಅಂಡ್ ಕ್ಯೂ. ಪಿ ಮತ್ತೆ ಕ್ಯೂ ನ ಎರಡು ಲೈನ್ ಜಾಯಿನ್ ಆಗೋ ಪಾಯಿಂಟ್ ಪಿ ಅಂಡ್ ಕ್ಯೂ ನ ಡಿವೈಡ್ ಮಾಡಿದ್ರೆ, ಎಸ್ ಹಾಗಾದ್ರೆ ಡಿವೈಡ್ ಮಾಡಿದ್ರೆ ಅವುಗಳ ಪೊಸಿಷನ್ ವೆಕ್ಟರ್ಸ್ ಯಾವುದಕ್ಕೆ, ಪಾಯಿಂಟ್ ಪಿ ಮತ್ತೆ ಪಾಯಿಂಟ್ ಕ್ಯೂ ಗೆ ಪೊಸಿಷನ್ ವೆಕ್ಟರ್ಸ್. ಸೊ ಹಾಗಾದ್ರೆ ಸೊಲ್ಯೂಷನ್ಸ್ ಅಲ್ಲಿ ಪೊಸಿಷನ್ ವೆಕ್ಟರ್ ಪಿ ಅಂತ ಹೇಳಿದ್ರೆ ವೆಕ್ಟರ್ ಓಪಿ, P ಅಂತ ಹೇಳಿದ್ರೆ ವೆಕ್ಟರ್ OP. ಅಕಾರ್ಡಿಂಗ್ ಟು ಡಿರೈವೇಶನ್ we will take it as vector OP is equal to vector A. Vector OP is equal to, we will take it as vector A. So ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಏನಿದೆ ಇಲ್ಲಿ I plus 2j minus k. So I, j, k are the unit vectors, so that's why you have to write the cap. And the position vector of the point Q, that is equal to vector OQ, that is equal to denoted by vector B. That is given position vector minus I cap plus j cap plus k cap. In the ratio that is what? In the ratio 2:1 and nothing but m is to n. So again 2:1, m value 2, n value 1. According to first cases ಅಲ್ಲಿ internally divide ಮಾಡ್ತಾ ಇರೋದು. First cases internally divides. So internally divides ಅಂದ್ರೆ position vector OR is equal to m into vector b, okay, plus n into vector b, okay, divided by m plus n. So that is equal to vector OR is equal to m into vector b plus n into vector a divided by m plus n. So m ಅಂದ್ರೆ ವ್ಯಾಲ್ಯೂ ಇಲ್ಲಿ 2 ಆಗುತ್ತೆ, into vector b ಅಂತ ಹೇಳಿದ್ರೆ minus I plus j plus k, okay, plus n ಅಂತ ಹೇಳಿದ್ರೆ
1 ratio m is to n 1 into vector a value ಇಲ್ಲಿ I plus 2j plus sorry minus k divided by m plus n 2 plus 1 divided by 2 plus 1. Then vector OR is equal to 2 into minus 1 minus 2i plus I ಅಂತ ಹೇಳಿದ್ರೆ minus I divided by 3 ಆಗುತ್ತೆ. 2 plus 1 divided by 3 minus I divided by 3 ಅಥವಾ all divided by 3 by ಅಂತ ಓಕೆ minus I ಆಗುತ್ತೆ. minus 2i plus I ಓಕೆ. ನೆಕ್ಸ್ಟ್ plus 2j plus 4j plus 2k minus k plus k divided by 3, which is the position vector of the point R, which divides in the ratio 2:1. In the position vectors are vector OP, vector A, vector B given the position vector for internally divides that. Second cases externally divide ಆದ್ರೆ yes we know that the formula vector OR is equal to m into vector B minus n into vector A divided by m minus n divided by here what m minus n, that is equal to m into the value 2 into minus I plus j plus k and minus of 1 into I plus 2j minus k whole divided by m minus n 2 minus 1 m minus n ಅಂದ್ರೆ 2 minus 1. So vector OR is equal to ನೋಡ್ತಾ ಬನ್ನಿ minus 2i minus I minus 3i minus 2i minus 1 into I minus 2i minus 1 into I minus I minus 3i ಆಯಿತು plus 2j plus into minus 2j and 0 into j ಬಿಟ್ಬಿಡಿ ಅಲ್ಲ plus 2k minus into minus plus k ಅಲ್ಲಿ plus 2k plus k plus 3k divided by 2 minus 1 ಅದು ಡಿನಾಮಿನೇಟರ್ ಬರೆದು ಒಂದೇ ಬಿಟ್ಟು ಒಂದೇ. ಸೊ ಹಾಗಾದ್ರೆ minus 3i plus 3k is the position vector of the point R, which divides the position points P and Q in the ratio 2:1. For externally divide ಆದರೆ the position vector OR is equal to minus 3i plus 3k ಆಗಿರುತ್ತೆ. ಓಕೆ, ಇದು ಕೂಡ ಅಷ್ಟೇ ನಿಮಗೆ ಇಂಟರ್ನಲಿ ಆ್ಯಂಡ್ ಡಿವೈಡ್ ಎಕ್ಸ್ಟರ್ನಲಿ. ಈ ಪ್ರಾಬ್ಲಮ್ ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಐದರ ಇದರ ಡೆರಿವೇಷನ್ನೇ 3 ಮಾರ್ಕ್ಸಿಗೆ ಕೇಳಬೇಕು ಅಂತೇನಿಲ್ಲ, ಪ್ರಾಬ್ಲಮ್ ಕೂಡ ನಿಮಗೆ ಕೇಳ್ಬೋದು. ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಅಥವಾ ಡಿರವೇಷನ್ಸ್ ಎರಡರೊಂದಂತೆ ಈ ಪ್ರಾಬ್ಲಮ್ ಇದರಲ್ಲಿ ಇರ್ತಕ್ಕಂಥದ್ದು. ಎಸ್, ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮ್ಸ್ ಇದೆ, ಅದನ್ನು ನೀವೇ ಮಾಡ್ಬೋದಲ್ಲ, ಯಾಕೆ ಅಂದರೆ ಅದು ಈಸಿ ಇರ್ತಕ್ಕಂಥದ್ದು. ಸೇಮ್ ಪ್ರೊಸೀಜರಲ್ಲಿ ಎಸ್ ಏನಿದೆ ಅಂದರೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಕನ್ಸಿಡರ್ 2 ಪಾಯಿಂಟ್ಸ್. ಎಸ್, ಕನ್ಸಿಡರ್ 2 ಪಾಯಿಂಟ್ಸ್. ಓಕೆ, ನೋಡ್ತಾ ಬನ್ನಿ, ಅವರೇ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂತ. ನೆಕ್ಸ್ಟ್ ಒಂದು ಪ್ರಾಬ್ಲಮ್, ಅದು ಕೂಡ ಎಕ್ಸಾಮ್ 3 ಮಾರ್ಕ್ಸ್ ಕೇಳಿದ್ರೆ ಒಂದ್ಸರಿ ಏನ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ಏನಿದೆ ನೋಡಿ. ಕನ್ಸಿಡರ್ 2 ಪಾಯಿಂಟ್ಸ್ P and Q. ಕನ್ಸಿಡರ್ 2 ಪಾಯಿಂಟ್ಸ್ P and Q with position vectors. ಅಂದ್ರೆ ವೆಕ್ಟರ್ OP is equal to S ವೆಕ್ಟರ್ OP is equal to 3a minus 2b, 3a minus 2b, and vector OQ is equal to, vector a plus vector b, find the position vector of the point R. ಇಲ್ಲಿ ವೆಕ್ಟರ್ OP ಕೊಟ್ಟಿದ್ದಾರೆ, ವೆಕ್ಟರ್ OQ ಕೊಟ್ಟಿದ್ದಾರೆ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ R ಅಂತ ಕೇಳಿದ್ರು. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ R ಅಂದ್ರೆ ಇಲ್ಲಿ R ನ ಪಾಯಿಂಟ್ P ಮತ್ತು Q ನ ಡಿವೈಡ್ ಮಾಡಿದೆ. ಓಕೆ, ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ R. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ R which divides P and Q, in the ratio 2:1, which divides P and Q in the ratio 2:1. First cases internally and second cases externally. First cases
ಇಂಟರ್ನಲಿ, ಸೆಕೆಂಡ್ ಕೇಸಸ್ ಎಕ್ಸ್ಟರ್ನಲಿ. ಓಕೆ, ಸೊಲ್ಯೂಷನ್ಸ್ ಅಲ್ಲಿ ವೆರಿ ಸಿಂಪಲ್. ಇಲ್ಲಿ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ P ಅಂತ ಕೊಟ್ಟಿದ್ದಾನೆ. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ P ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದೇ ವೆಕ್ಟರ್ A. That is equal to given by 3 into vector A minus 2 into vector B. ಓಕೆನಾ? And position vector of the point OQ ಅಂತ ಹೇಳಿದ್ರೆ OQ ಅಂದ್ರೆ ವೆಕ್ಟರ್ B. Here given by vector OQ is equal to vector B, that is equal to vector A plus vector B. In the ratio ಹೇಳಿದರೆ S, in the ratio 2:1. Yes, 2:1. That is m is to n ಅಂತ ಹೇಳಿಬಿಟ್ಟು ಅದರ m value 2 and n value 1. Internally divided by position vector m into vector b plus n into vector a divided by. Okay, m ಅಂತ ಹೇಳಿದ್ರೆ value 2 into vector b value ನೋಡಿ ಏನಿದೆ vector a plus vector b. ಓಕೆನಾ? ಪ್ಲಸ್ n ಅಂತ ಹೇಳಿದ್ರೆ value ಏನಿದೆ 1 ಇದೆ. 1 into vector a value ಏನಿದೆ ಇಲ್ಲಿ 3 into vector a minus 2 into vector b divided by 2 plus 1 m plus n, m value 2 plus 1. So ಇಲ್ಲಿ vector OR is equal to ಇಲ್ಲಿ ಮಲ್ಟಿಪ್ಲೈ ಮಾಡಿ 2a plus 3a ಅಂತ ಹೇಳಿದ್ರೆ ಇಲ್ಲಿಗೆ 5 into vector a, 5 into vector a. ಇಲ್ಲಿ 2b minus 2b, 2 into multiply ಮಾಡಿದ್ರೆ 2b plus 1 into minus 2b plus 2b get cancel divided by 2 plus 1 ಅಂತ ಹೇಳಿದ್ರೆ ಇಲ್ಲಿಗೆ 3 ಆಗುತ್ತೆ. 5/3 into vector a, position vector S. Externally ಅಂತ ಹೇಳಿದ್ರೆ vector a is equal to m into vector b. So ಆಗುತ್ತೆ 2 into vector a plus vector b minus 1 into 3 into vector a minus 2 into vector b divided by 2 minus 1 m value. ಆಗುತ್ತೆ position vector OR is equal to 2a minus 3 ಅಂತ ಹೇಳಿದ್ರೆ minus vector a, minus vector a 2b minus into minus plus 2b plus 2b plus 2b plus 4 into vector b, 4 into vector b divided by 2 minus 1 ಅಂತ ಹೇಳಿದ್ರೆ 1 ಆಗ್ಬಿಡ್ಬಿಡಿ. ಆಗುತ್ತೆ position vector OR is equal to we get minus vector a plus 4 vector a ಆಗುತ್ತೆ. ಓಕೆ, ಇದು 5/3 into vector a ಆಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಈಸಿ ಇರುತ್ತೆ, ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ನೆಕ್ಸ್ಟ್ ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್ ಅಂತಲೇ ಇದೆ ಕ್ವೆಶ್ಚನ್. ಓಕೆನಾ? ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್. Find the position vector. Find the position vector of the midpoint. Find the position vector of the midpoint. Of the midpoint. Of the midpoint. Of the vector joining the points. Of the vector joining the points. Vector joining the points. Vector joining the points. P of 2, 3, 4. P of 2, 3, 4 and Q of 4, 1, minus 2. Q of 4, 1, minus 2. 4, minus 1, minus 2. Okay, once again ನೋಡ್ತಾ ಬಂದಿದ್ದೀವಿ. ಈಗ ಇಲ್ಲಿ ಏನಿದೆ ಮಿಡ್ ಪಾಯಿಂಟ್ ಅಂತ ಹೇಳಿದಾರಲ್ವಾ. ಓಕೆ, ಸೊಲ್ಯೂಷನ್ಸ್. ಕ್ವೆಶ್ಚನ್ಸ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್ ಆಫ್ ದಿ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ P and Q. P ಮತ್ತೆ Q ನ ಜಾಯಿನ್ ಮಾಡ್ತಕ್ಕಂಥ ಪೊಸಿಷನ್ ವೆಕ್ಟರ್ ನ ಮಿಡ್ ಪಾಯಿಂಟ್ ಬೇಕು. ಇಲ್ಲಿ ನಮಗೆ ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮುಲಾ ಲಾಸ್ಟ್ ಹೇಳಿದ್ರೆ ನಾನೇನು ಅಂತ. ಸೊ ಮಿಡ್ ಪಾಯಿಂಟ್ ನಿಮಗೆ ಬೇಕಾಗಿರೋದು ಇದರಲ್ಲಿ ನೋಡ್ತಾ ಬನ್ನಿ ಏನಾಗುತ್ತೆ ಅಂತ. ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತು, ಅದಕ್ಕೆ ನಾವು ಒಂದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P ಗೆ 2 + 3 4 ಅಂತ ಐತೆ. ಅದನ್ನ ನಾವು ಯಾವ ತರ 12 + 3j + 4k ಅಂತ ಬರ್ತೀವಿ. That is denoted by vector A. Vector OP is equal to denoted by vector A. And the position vector of the point vector OQ is equal to denoted by vector B. That is equal to 4i plus j minus 2k ಆಗಿರುತ್ತೆ. ಸೊ ಹಾಗಾದ್ರೆ ಮಿಡ್ ಪಾಯಿಂಟ್ ಏನಿದೆ ಇರುತ್ತದೆ. ಮಿಡ್ ಪಾಯಿಂಟ್ ಏನಾಗುತ್ತೆ? this vector OR is equal to vector A plus vector B divided by 2. Vector A plus vector B divided by 2. ಹಾಗಾದ್ರೆ vector OR is equal to vector A value 2i plus 3j plus 4k plus 4i plus j minus 2k divided by
2 ಆಗಿರುತ್ತೆ. ವೆಕ್ಟರ್ OR is equal to 2i plus 4i ಅಂತ ಹೇಳಿದ್ರೆ 6i plus 3j plus j ಅಂತ ಹೇಳಿದ್ರೆ 4j. ನೆಕ್ಸ್ಟ್ 4k minus 2k ಅಂತ ಹೇಳಿದ್ರೆ plus 2k divided by 2 ಮಾಡಿದ್ರೆ ನಾವು 3i cap plus 2j cap plus k cap. That is the midpoint of the vector joining the points p and q ಆಗಿರುತ್ತೆ. ಇದು ಯಾವುದು ಮಿಡ್ ಪಾಯಿಂಟ್ ಆಗಿರುತ್ತೆ. ಓಕೆ, ಇದು ಕೂಡ ಅಷ್ಟೇ ನಿಮಗೆ ಇಂಪಾರ್ಟೆಂಟ್. ಇದೇ ಮೆಥಡ್ ಅಲ್ಲಿ ಇನ್ನೊಂದು ಕ್ವೆಶ್ಚನ್ಸ್ ಇದೆ. ಯಾವುದು ಮಿಡ್ ಪಾಯಿಂಟ್ ಆಯ್ತು, ವೆಕ್ಟರ್ ಜಾಯಿನಿಂಗ್ ಆಯ್ತು, ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಆಯ್ತು. ಇನ್ನೊಂದು ಈಗ 3 ಪಾಯಿಂಟ್ಸ್ ಕೊಟ್ಟು ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ, ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಇಂಪಾರ್ಟೆಂಟ್. ಇದು ಸಮ್ಟೈಮ್ಸ್ ಕೇಳಿದ್ರೆ ಎಸ್. ನೆಕ್ಸ್ಟ್ ಕ್ವೆಶ್ಚನ್ಸ್ ಬರಿತಾ ಹೋಗಿ. ಶೋ ದಟ್ the points A of 2i minus j plus k 2i minus j plus k and b of I plus 3j minus 5k and the point C of 3i minus 4j minus 4k 3i minus 4j minus 4k are the vertices of right angle triangle. Okay, one second ನೋಡಿ. Show that the points, point A ಕೊಟ್ಟಿದ್ದಾನೆ, point B ಕೊಟ್ಟಿದ್ದಾನೆ, point C ಕೊಟ್ಟಿದ್ದಾನೆ. Show that the points are the vertices of a right angle triangle. ಇದು ಅಷ್ಟೇ 3 ಮಾರ್ಕ್ಸ್ ಇಂಪಾರ್ಟೆಂಟ್. are the vertices of ಸಿಂಬಲ್ ಬರುತ್ತೆ ಅಷ್ಟೇ, ರೈಟ್ ಆಂಗಲ್ ಟ್ರಯಾಂಗಲ್. are the vertices of right angle triangle. ಇದೇನು ನಿಮಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್. are the vertices of right angle triangle. ಸೊ ABC ಪಾಯಿಂಟ್ಸ್, A ಪಾಯಿಂಟ್ ಗೊತ್ತು, B ಪಾಯಿಂಟ್ ಗೊತ್ತು. ಈಗ ಪೊಸಿಷನ್ ವೆಕ್ಟರ್ ಅನ್ನು ವೆಕ್ಟರ್ O is equal to ಇದೇ ವೆಕ್ಟರ್ ಫಾರ್ಮುಲಾ ಕೊಟ್ಟಿದ್ದಾನೆ, ವೆಕ್ಟರ್ B ಫಾರ್ಮುಲಾ ಕೊಟ್ಟಿದ್ದಾನೆ, ವೆಕ್ಟರ್ C ಫಾರ್ಮುಲಾ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಫಸ್ಟ್ ಯಾವುದು ನಮಗೆ ಗೊತ್ತಿರೋ ಪ್ರಕಾರ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ತಕ್ಷಣ ಪೈಥಾಗೋರಸ್ ಥಿಯರಮ್ ನಮಗೆ ನೆನಪು ಬರೋದು. ಯಾಕೆಂದ್ರೆ ಆ ಪೈಥಾಗೋರಸ್ ಥಿಯರಮ್ ಪ್ರಕಾರ ಒಂದು ಈಕ್ವೇಷನ್ಸ್ ಬರ್ಕೊಂಡ್ರೆ ನಾನು ಅದು ವರ್ಟಿಸಿಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಬೇಕು ಅಂದ್ರೆ ಅಕಾರ್ಡಿಂಗ್ ಟು ಪೈಥಾಗೋರಸ್ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಮಾಡಬೇಕು. ನನಗೆ ABC ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಮೈನಿಂಗ್ ಯಾವುದಾದ್ರೂ 2 ಸೈಡ್ಸ್ನ ಸ್ಕ್ವೇರ್ ಮಾಡಿ ಹಾರ್ಡ್ ಮಾಡಿದ್ರೆ ರಿಮೈನಿಂಗ್ ಸೈಡ್ ಬರಬೇಕು, ಅದು ಹೈಪಾಟಿನಸ್ ಸೈಡ್ ಆಗಿರಬೇಕು. ಆಗಿದ್ರೆ ಆ OBCನ ನಾವು ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಹಂಗೆ ಮಾಡ್ಬೇಕು ಇಲ್ಲಿ. ಹಾಗಾದ್ರೆ ನಮಗೆ ಸೈಡ್ಸ್ ಫೈಂಡ್ ಔಟ್ ಮಾಡಿ ಇದರಲ್ಲಿ AB ಸೈಡು, PC ಸೈಡು, AC ಸೈಡ್ 3 ಸೈಡ್ ಸಿಗ್ತವೆ. ಆ 3 ಸೈಡ್ಸ್ನ ವೆಕ್ಟರ್ ಜಾಯಿನಿಂಗ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು ನಾವು. AB ಸೈಡ್ಸ್, BC ಸೈಡ್ಸ್, AC ಸೈಡ್ಸ್ನ ವೆಕ್ಟರ್ ಜಾಯಿನಿಂಗ್. ವೆಕ್ಟರ್ AB, ವೆಕ್ಟರ್ BC, ವೆಕ್ಟರ್ AC. ವೆಕ್ಟರ್ ABBC ಸಿಗುತ್ತೆ. ABBC ವೆಕ್ಟರ್ ಆಗಿರೋದ್ರಿಂದ ಅಲ್ಲಿಂದ ಅಲ್ಲಿಗಿರೋ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್, ಲೆಂತ್ ಆರ್ ಮ್ಯಾಗ್ನಿಟ್ಯೂಡ್. ಸೊ ಹಾಗಾದ್ರೆ ಫಸ್ಟ್ ಐ ವಿಲ್ ಫೈಂಡ್ ವೆಕ್ಟರ್ AB. ವೆಕ್ಟರ್ AB is equal to ನನಗೆ ಗೊತ್ತಿರೋದು OB minus OA ವೆಕ್ಟರ್ ಟ್ರಯಾಂಗಲ್, OB minus OA. ಸೊ ಹಾಗಾದ್ರೆ OB ಅಂತ ಹೇಳಿದ್ರೆ I plus 3j minus 5k minus of OA ಅಂತ ಹೇಳಿದ್ರೆ 2i minus j plus k ಆಗಿರುತ್ತೆ. that is equal to yes I minus 2i ಅಂತ ಹೇಳಿದ್ರೆ ನಮಗೆ ಗೊತ್ತಿರಂಗೆ minus I ಆಗುತ್ತೆ. ಓಕೆ, 3j minus into minus plus j ಅಲ್ಲಿ plus 4j ಆಗುತ್ತೆ. ನೆಕ್ಸ್ಟ್ minus 5k minus k minus 6k ಆಗುತ್ತೆ. ಓಕೆ, ನನಗೆ ಏನು ಸಿಕ್ತು? ವೆಕ್ಟರ್ ABC. ಬಟ್ I will find magnitude of vector AB. ಅಂದ್ರೆ that is equal to square root of AB ವೆಕ್ಟರ್ ಇದೆ minus I plus 4j minus 6k minus 1 square 1 plus 4 square 16 plus 6 square 36 and it is equal to square root of ಏನಾಗುತ್ತೆ ನೋಡಿ, square root of 36 plus 6. okay, 6 plus 6 12 plus 1 33. so 12 plus 1 3 ಆಗುತ್ತೆ. so for 3 plus 1 4 root 53. once again observe ಮಾಡೋಣ. okay, vector OB minus OA. OB value I plus 3j minus 5k, I plus 3j minus 5k minus of OB minus OA 2i minus j plus k I minus 2 minus I 3j
minus into minus j plus 4j s minus 5k ಮಲ್ಲಿಗೆ minus into minus 1k minus 6k ಕರೆಕ್ಟ್ ಆಗುತ್ತೆ 1 square 1 4 square 16 plus 6 square 36 ಇದೆ s ಅಲ್ಲಿಗೆ square root of 56 once again yes one mistakes problems ಅಲ್ಲಿ once again ನೋಡ್ತಾ ಬನ್ನಿ ಏನಿಲ್ಲ ಇಲ್ಲಿ I minus 3j ಇದೆ ಬಟ್ I plus 3j ಆಗಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ yes I minus 3j ಹಾಗಾದ್ರೆ OB minus OA ಓಕೆನಾ ಸರ್ ಇಲ್ಲಿ OB minus OA ಅಂತ ಹೇಳಿದ್ರೆ I minus 3j ಇರುತ್ತೆ ಪ್ರಾಬ್ಲಮ್ಸ್ ಅಲ್ಲಿ ಇರೋದು minus 3j ಹಾಗಾದ್ರೆ I minus 2I minus I ಆಗುತ್ತೆ minus 3j minus into minus plus j ಅಲ್ಲಿ ಇಲ್ಲಿ minus 2j ಆಗುತ್ತೆ ಏನಾಗುತ್ತೆ ಇಲ್ಲಿ minus 2j ಆಗುತ್ತೆ and minus 5 ಗೆ minus 5 minus ಗೆ minus 6 ಗೆ ಆಗುತ್ತೆ ಓಕೆ ಈಗ ನೋಡಿ magnitude of vector AB is equal to 1 square 1 plus 2 square 4 plus 6 square 36 ಅಲ್ಲಿಗೆ root 36 plus 4 ಅಂತ root 41 yes we get what here root 41 AB next vector BC find out ಮಾಡೋಣ vector BC sides ನ find out ಮಾಡೋಣ vector BC ಅಂದ್ರೆ OC minus vector OC minus vector OB ಅಲ್ಲಿ OC minus vector OB is equal to consider ಮಾಡಿ OC value ಏನಿದೆ 3i minus 4j minus 4k minus of OB value I minus 3j minus 5k is equal to 3i minus I 2i 3i minus I 2i minus 4j plus 3j minus 4j plus 3j minus j next minus 4k plus 5k plus k ಆಗುತ್ತೆ plus k ಆಗುತ್ತೆ ಅಲ್ಲಿ magnitude of vector BC find out ಮಾಡಿದ್ರೆ square root of magnitude of 2 square 4 plus 1 square plus 1 square is equal to root 6 ಆಗುತ್ತೆ vector magnitude of vector BC is equal to root 6 and I will find last point vector AC last side vector AC and OC minus OA the value of OC is equal to 3i minus 4j minus 4k minus OA is equal to 2i minus j plus k 2i minus j plus k is equal to 3i minus 2i ಆಗುತ್ತೆ 3i minus 2i minus 4j minus into minus plus j minus 4j plus j minus 3j okay minus 4k minus k minus 5k minus 5k so the magnitude of vector AC is equal to square root of 1 square 1 3 square 9 5 square 25 and it is equal to square root of 25 then 35 root 35 square root of 35 ಸರ್ ABBC ಸಿಕ್ಕಿದೆ ಇದರಲ್ಲಿ ಯಾವುದಾದ್ರೂ ಎರಡು ಸೈಡ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಅಂದ್ರೆ AC ಸ್ಕ್ವೇರ್ BC ಸ್ಕ್ವೇರ್ ನ ಆಡ್ ಮಾಡಿ 35 plus 6 ಅಂತ ಹೇಳಿದ್ರೆ 41 ಆಗುತ್ತೆ ಹಾಗಾದ್ರೆ therefore ನಾವು ಬರಿತಾ ಹೋಗೋದು ಏನಂತ therefore magnitude of vector BC whole square plus magnitude of vector AC whole square is equal to magnitude of vector AB whole square ಅಂದ್ರೆ magnitude of vector BC value ಏನಿದೆ root 6 whole square square root of 6 whole square plus root magnitude of vector AC value root 36 whole square that is equal to ಇಲ್ಲಿ root 41 whole square ಸರ್ ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಉಳಿಯೋದು ನಮಗೆ ಏನಾಗುತ್ತೆ ನೋಡಿ therefore ಇಲ್ಲಿ ಬರುತ್ತೆ 6 square 6 plus root 36 whole square 36 sorry 35 root 35 okay is equal to 41 square 41 ಅಲ್ಲಿಗೆ 41 is equal to 41 LHS is equal to RHS but we have to use Pythagoras theorem ಇಲ್ಲಿ Pythagoras theorem ಯೂಸ್ ಮಾಡಿದ್ವಿ Pythagoras theorem ಯೂಸ್ ಮಾಡಿವಿ ಅಂದ್ರೆ ಅಲ್ಲಿಗೆ ಏನಾಯ್ತು ABC are the vertices of a right angle triangle in conclusion ABC are the vertices of a right angle triangle vertices of a right angle triangle ABC are the vertices of a right angle triangle ABC vertices ಕೊಟ್ಟಿದ್ದಾರೆ ಇನ್ನು AB ಫೈಂಡ್ ಔಟ್ ಮಾಡಿದೆ AB OB minus OA BC ಫೈಂಡ್ ಔಟ್ ಮಾಡಿವಿ AC ಫೈಂಡ್ ಔಟ್ ಮಾಡಿವಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿವಿ ಎರಡು ಯಾವ್ದಾದ್ರು ಮ್ಯಾಗ್ನಿಟ್ಯೂಡ್ ನ ನಾನು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಇನ್ನೊಂದು ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಈಕ್ವಲ್ ಆಗುತ್ತೆ ಸೊ ಹಂಗಾಯ್ತು ಅಂದ್ರೆ ABC are the vertices of a
ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆಗಿಲ್ಲ ಅಂದರೆ ಇನ್ ಕೇಸ್ ನಾಟ್ ಎ ವರ್ಟಿಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಬರೀತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಿಮಗೆ ಇದರಲ್ಲಿ ಎಕ್ಸಸೈಸ್ 10.2ನಲ್ಲಿ ಇದೇ ಥರದ್ದು ಎಕ್ಸಸೈಸ್ 10.2ನಲ್ಲಿ ಪ್ರಾಬ್ಲಮ್ ನಂಬರ್ 17 ಇದೇ ಸೇಮ್ ಪ್ರೊಸೀಜರ್ ಇದೆ. ಇವೇ ಪಾಯಿಂಟ್ಸ್ ಇಂಟರ್ಚೇಂಜ್ ಆಗಿದ್ದಾವೆ ಅಷ್ಟೇ ಎ ಬಿ ಸಿಗೆ. ಅದೊಂದು ಪ್ರೂವ್ ಮಾಡಿ ನಿಮಗೆ ಸೇಮ್ ಮೆಥಡಲ್ಲಿ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಒಂದು ಕ್ಲಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರಲ್ಲಿ ಸ್ಕೇಲರ್ ಆರ್ ಡಾಟ್ ಪ್ರಾಡಕ್ಟ್, ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್ ಇದೆ ಅದೊಂದು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ವೆಕ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಮೆಥಡಲ್ಲೂ 1 or 2 ಅಷ್ಟೇ ಮಾಡ್ಸೋಕ್ಕಾಗೋದು. ಉಳಿದವನ್ನ ನಿಮಗೆ ಎಕ್ಸಸೈಸಲ್ಲಿ ಮಾಡಿ ಅಂತ ಹೇಳಿದವನು ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಈಸಿ ಇದೆ. ಕೂಡದ ಕಲಿಯೋದು ಅಷ್ಟೇ ಬರೋದು ಇದರಲ್ಲಿ. ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.